ಮನೇಲಿ ತರಕಾರಿ ಜಾಸ್ತಿ ಇದ್ದಾಗ ಫಸ್ಟ್ ಮಾಡಬೇಕನ್ಸೋದೆ ವೆಜಿಟೇಬಲ್ ಪಲಾವ್. ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ. ಬನ್ನಿ ಹಾಗಾದರೆ ಈ ವೆಜಿಟೇಬಲ್ ಪಲಾವ್ನ ಹೇಗೆ ಮಾಡೋದಂತ ನೋಡೋಣ. ವೆಜಿಟೇಬಲ್ ಪಲಾವ್ ಮಾಡೋಕ್ಕೆ ನಾನು ಫಸ್ಟು ಬೀನ್ಸು, ಕ್ಯಾರೆಟು, ಆಲೂಗಡ್ಡೆನ ಚೆನ್ನಾಗಿ ನೀರಿನಲ್ಲಿ ತೊಳೆದು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಬೀನ್ಸನ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಹಾಗೆ 1 ಬಟ್ಲು ಬಟಾಣಿನೂ ಸಹ ನೆನೆಸಿ ಇಟ್ಕೊಂಡಿದ್ದೀನಿ. ಮಸಾಲೆ ರುಬ್ಕೊಳ್ಳೋಕ್ಕೆ ಹಸಿಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಶುಂಠಿನೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಳ್ಬಿಟ್ಟು 2 ಹೆಚ್ಚಿದ ಈರುಳ್ಳಿನೂ ಸಹ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ತರಕಾರಿನ ಹೆಚ್ಚು ಬಳಸಿರೋದ್ರಿಂದ ಈರುಳ್ಳಿನ ಹೆಚ್ಚು ಹಾಕೋವಂತಹ ಅವಶ್ಯಕತೆ ಇಲ್ಲ. ತರಕಾರಿನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀವಿ. ನಾನಿಲ್ಲಿ 1 ದೊಡ್ಡ ಆಲೂಗೆಡ್ಡೆ, 1/4 kg ಜಾಸ್ತಿನೇ ಬೀನ್ಸು, 2 ಕ್ಯಾರೆಟು, ಸ್ವಲ್ಪ ಬಟಾಣಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಹ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಬಾಡಿಸಿದ್ದಾಗಿದೆ, ಅದಕ್ಕೆ ಮೊದಲು ಬಟಾಣಿನ ಹಾಕ್ಕೊಳ್ತಿದ್ದೀನಿ. ಇದು ಒಣ ಬಟಾಣಿನೇ ನಾನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಬೀನ್ಸನ್ನು ಸಹ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆನ ಕುಕ್ಕರ್ಗೆ ಸೇರಿಸಿದ್ದಾಗಿದೆ. ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪಲಾವ್ನ ತುಂಬ ಮಸಾಲೆ ಹಾಕಿ ಮಾಡೋವಂತಹ ಅವಶ್ಯಕತೆ ಇಲ್ಲ. ಸಿಂಪಲ್ಲಾಗೇನೆ ತರಕಾರಿನ ಹೆಚ್ಚು ಬಳಸಿ ಮಾಡೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ನಾನು ಇಲ್ಲಿ ಇಷ್ಟೇ ಮಸಾಲೆನ ರುಬ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಶುಂಠಿನ ಮಿಕ್ಸಿಲಿ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ 2 ಲೋಟ ಅಕ್ಕಿನ ತೊಗೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿನ ತೊಗೊಂಡು ನೀರಿನಲ್ಲಿ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ಪಲಾವು ಮೆತ್ತಗೆ ಸ್ಮೂತಾಗಿ ಆಗಬೇಕಂದ್ರೆ ಒಂದು 5 ನಿಮಿಷ ನೀರಿನಲ್ಲಿ ನೆನೆಸಿಟ್ಕೋಬೋದು. 2 ಲೋಟ ಅಕ್ಕಿನ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಒಗ್ಗರಣೆಲೆ ಸ್ವಲ್ಪ ಅಕ್ಕಿನ ತರಕಾರಿನ ಬಾಡಿಸೋದ್ರಿಂದ ಪಲಾವಲ್ಲಿರುವಂತಹ ಅನ್ನ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಉದುರುದ್ರಾಗಿ ಪಲಾವು ರೆಡಿ ಆಗುತ್ತೆ. ನೋಡಿ, ರುಬ್ಕೊಂಡಿರೋಂತಹ ಮಸಾಲೆನೂ ರೆಡಿಯಾಗಿದೆ. ಅದನ್ನು ಈಗ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ರುಬ್ಬಿರೋಂತಹ ಮಸಾಲೆ, ಅಕ್ಕಿ, ತರಕಾರಿನೆಲ್ಲ ಸೇರಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಂತರ ನೀರನ್ನು ಸೇರಿಸ್ಕೊಳ್ಳೋಣ. ನಾನು ಇಲ್ಲಿ ನೀರನ್ನ ಅಳತೆ ಪ್ರಕಾರ ತೊಗೊಂಡಿದ್ದೀನಿ. ನನಗೆ ಅಳತೆ ಪ್ರಕಾರ ಮಾಡಿದ್ರೇ ಕಾನ್ಫಿಡೆನ್ಸ್ ಇರುತ್ತೆ ಪಲಾವು ಅಥವಾ ಯಾವುದೇ ರೆಸಿಪಿ ಕರೆಕ್ಟಾಗಿ ಬರುತ್ತೆ ಅಂತ. 2 ಗ್ಲಾಸ್ ನೀರಿಗೆ ನಾನು ಇಲ್ಲಿ 4.5 ಲೋಟ ನೀರನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಷ್ಟು 2 ಸಲ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ತರಕಾರಿ, ಅಕ್ಕಿ, ಹಾಗೆ ರುಬ್ಬಿರೋಂತಹ ಮಸಾಲೆ ಪದಾರ್ಥ, ಉಪ್ಪು ಎಲ್ಲ ಹಾಕಿದ ಮೇಲೆ ಒಂದು 2 ನಿಮಿಷ ಕುದ್ಮೇಲೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ರಿಂದ 3 ವಿಷಲ್ ಕೂಗಿಸ್ಕೊಳ್ಳಿ. ಸಾಮಾನ್ಯವಾಗಿ ನಾನು ಪಲಾವ್ಗೆ 3 ವಿಷಲ್ ಕೂಗಿಸ್ಕೊಳ್ತೀನಿ. ಕುಕ್ಕರ್ ಲಿಡ್ನು ಸಹ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಒಂದು 3 ವಿಷಲ್ ಕೂಗಿದ್ದಾಗಿದೆ. ಕುಕ್ಕರು ಸಹ ತಣ್ಣಗಾಗಿದೆ. ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಉದುರುದ್ರಾಗಿ ಪಲಾವು ರೆಡಿಯಾಗಿದೆ. ಮೆಜರ್ಮೆಂಟು ಸಹ ತುಂಬ ಕರೆಕ್ಟಾಗೇ ಬಂದಿದೆ. ತುಂಬ ನೀರು ಕಮ್ಮಿ ಆದರೆ ಅನ್ನ ಒರಟಾಗಿರುತ್ತೆ, ತಿನ್ನೋಕ್ಕಾಗಲ್ಲ. ಲಂಚ್ ಬಾಕ್ಸ್ಗೆ ಹಾಕಿದಾಗ, ತಣ್ಣಗೆ ಹಾಕಿದಾಗ ಊಟ ಸೇರಲ್ಲ. ನೋಡಿ, ಕರೆಕ್ಟ್ ಹದದಲ್ಲಿ ಪಲಾವು ರೆಡಿಯಾಗಿದೆ. ಪಲಾವ್ ಜೊತೆ ಮೊಸರು ರಾಯ್ತ ಇರಲೇಬೇಕು, ಇಲ್ಲಾಂದರೆ ಪಲಾವ್ ತಿಂದಂಗೆ ಅನಿಸಲ್ಲ. ಅದ್ರ ಜೊತೆ ರಾಯ್ತ ಜೊತೆ ಪಲಾವ್ನ ಸರ್ವ್ ಮಾಡ್ತಾಯಿದ್ದೀನಿ. ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.